ಅಣ್ಣವ್ರ ಬಾಯಲ್ಲಿ ಬರ್ತಿದ್ದಂತಹ ಶುದ್ಧವಾದ ಕನ್ನಡ. ಈ ಒಂದು ದಿವಸನ ಇವರು ಈ ತರ ಆಚರಿಸ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಬಹಳ ಮೆಚ್ಚೋ ಅಂತದ್ದು. ನಾ ಹೇಳ್ತಿರೋದು ಯಾರನ್ನೋ ಮೆಚ್ಚೋದಕ್ಕೆ ಅಂತಲ್ಲ, ನಾವು ಮೆಚ್ಚೋ ಅಂತದ್ದು. ಯಾವತ್ತೋ ಒಂದ್ ದಿವಸ ತಿಂಗಳಲ್ಲಿ ಒಂದು ಅಬ್ಬರ ಮಾಡ್ಕೊಂಡು ಒಂದು ಮೈಕ್ ಹಾಕೊಂಡು ಗಲಾಟೆ ಮಾಡ್ಕೊಂಡು ಅಥವಾ ಕನ್ನಡ ಹಾಡು ಹೇಳ್ಕೊಂಡು ಅದನ್ನೇನೋ ಮಾಡೋದು ಅಷ್ಟೇ ಅಲ್ಲ. ಈ ನವೆಂಬರ್ 1 ಅಥವಾ ನವೆಂಬರ್ಗೆ ಸೀಮಿತವಾಗಿಲ್ಲದೆ ಇಡೀ ವರ್ಷದಲ್ಲಿ ಪ್ರತಿನಿತ್ಯವೂ ನಾವು ಕನ್ನಡ ನಾಡಿನ ಜನ, ನಾವು ಕನ್ನಡ ನಾಡಿನ ಉತ್ಸವನ ಮಾಡ್ತೀವಿ, ನಮ್ಮ ಸಂಸ್ಕಾರ ಹೇಳ್ತೀವಿ, ನಮ್ಮ ಸಂಸ್ಕೃತಿ ಹೀಗಿದೆ ಅಂತ ನಾವು ಹೇಳ್ತೀವಿ, ನೆನಪಿಸ್ತೀವಿ, ಅದನ್ನ ನಾವು ಅನುಮೋದಿಸ್ತೀವಿ, ಅದನ್ನ ಉಪಯೋಗಿಸ್ತೀವಿ ಅಂತ ಹೇಳೋದು, ಬಳಸ್ತೀವಿ ಅಂತ ಅನ್ನೋದು ಇದು ಬಹಳ ದೊಡ್ಡ ವಿಷಯ. ನನ್ನೊಬ್ಬ ಸಾಂಸ್ಕೃತಿಕ ಕಲಾ ತಂಡ ಇವರು ಯೋಜನೆ ಮಾಡಿರ್ತಕ್ಕಂತಹ ಈ ಕಾರ್ಯಕ್ರಮಕ್ಕೆ ಕೆಲವೇ ದಿವಸಗಳ ಮುಂಚೆ ಮಹಾದೇವ್ ಅವರು ಬಂದು ನನ್ನ ಶ್ರೀಮತಿಯವರ ಫೋನ್ ಮೂಲಕ ನನ್ನ ಪರಿಚಯ ಮಾಡಿಕೊಂಡು ಕೊನೆಗೆ ಮನೆಗೆ ಬಂದು ನನಗೆ ಈ ಥರ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ದಯವಿಟ್ಟು ಬರಬೇಕು ಮುಖ್ಯ ಅತಿಥಿಯಾಗಿ ಅಂತ ಹೇಳಿದ್ರು. ಮೊದಲೇ ಮಾತಲ್ಲೇ ಅವರು ಒಂದು ಸತ್ಯಾಂಶ ಹೇಳಿದ್ರು. ಡೋಂಗಿತನ ಇರಲಿಲ್ಲ. ಏನು ಅಂದ್ರೆ ಒಂದು 50-60 ಜನ ಸೇರ್ತೀವಿ ಅಷ್ಟೇ. ನನಗೆ ಚಿಂತೆ ಇಲ್ಲ, ನನಗೆ ಎಷ್ಟು ಜನ ಸೇರ್ತಾರೆ ಅನ್ನೋದು ಮುಖ್ಯ ಅಲ್ಲ, ವಿಷಯ ಏನು ಮುಖ್ಯ, ಕಾರಣ ಏನು ಮುಖ್ಯ. ಹಾಗಾಗಿ ನಾನು ಬರ್ತೀನಿ ಅಂತಂದೆ. ಒಂದು 10 ನಿಮಿಷ ಮುಂಚೆ ಹೇಳಿ ಹತ್ರದಲ್ಲೇ ಇರ್ತೀನಿ, ಬರ್ತೀನಿ ಅಂತ ಹೇಳಿದೆ. ಆಯ್ತು. ಮುಖ್ಯವಾಗಿ ನಾನು ಮಾತಾಡಬೇಕಾದ್ರೆ ಸ್ವಲ್ಪ ಈ ಇಂಜೆಕ್ಷನ್ ಕೊಟ್ಟಂಗಿರುತ್ತೆ, ಸೂಜಿ ಚುಚ್ಚದಂಗೆ. ಔಷಧಿ ಆಮೇಲೆ ಹೋಗಿ ಪರಿಣಾಮ ಆಮೇಲೆ ಆಗುತ್ತೆ, ಮೊದಲು ಚುಚ್ಚದಂಗೆ ಆಗುತ್ತೆ. ಅದಕ್ಕೆ ಬರೆಯೋರು ವಿರುದ್ಧವಾಗಿ ವಿತೃಕ್ತವಾಗಿ ಏನೇನೋ ಬರೀತಾರೆ ಅಥವಾ ಏನೇನೋ ಅಪಾರ್ಥಗಳು ಮಾಡ್ಕೋತಾರೆ, ಅನ್ವರ್ಥನೂ ಹೇಳ್ತಾರೆ, ಎಲ್ಲಾನು ಮಾಡ್ತಾರೆ. ಪರವಾಗಿಲ್ಲ, ಚಿಂತೆ ಇಲ್ಲ. ನಾನು ಮಾತಾಡೋ ದಾಟಿನೇ ನಾನು ಬದಲಾಯಿಸಕ್ ಆಗಲ್ಲ, ಹುಟ್ಟುಗುಣ ಸುಟ್ರೂ ಹೋಗಲ್ಲ. ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮ ಅಂತ ನೀವೇನು ಮಾಡ್ತಿದ್ದೀರಾ, ನನಗೆ ತಿಳಿದ ಮಟ್ಟಿಗೆ ಅಧಿಕೃತವಾಗಿ ಅದು ಎಷ್ಟು ಸಮಂಜಸ ಅನ್ನೋದು ನನಗೆ. ಯಾಕೆ ಅಂತಂದ್ರೆ ನಮ್ಮ ಘನ ಸರ್ಕಾರ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನವೆಂಬರ್ 1ನೇ ತಾರೀಕು ಮಾಡ್ತಿದ್ದೀವಿ. ಕನ್ನಡ ನಾಡು ಕರ್ನಾಟಕ ಅನ್ನೋದು ನಮ್ಗೆ ಅವತ್ತಿನ ದಿವಸ ಪ್ರಾರಂಭ ಆಗಿದ್ರಿಂದ ಅದನ್ನ ಗುರಿ ಇಟ್ಕೊಂಡು ಮಾಡ್ತಿದ್ದೀವಿ ಅಂತ ಅಧಿಕೃತವಾಗಿ ಅದು ಘೋಷಣೆ ಮಾಡಿದಾಗ ಕನ್ನಡ ರಾಜ್ಯೋತ್ಸವ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಕನ್ನಡ ನಾಡಿನ ಉತ್ಸವ ಅಂತ ನೀವು ಮಾಡಿದ್ರೆ ಇನ್ನೂ ಸೂಕ್ತ ಅಂತ ನನಗನ್ಸುತ್ತೆ. ಆಮೇಲೆ ಎಷ್ಟೋ ಜನ ಅನ್ಕೊಂಡಿದ್ದಾರೆ ಕನ್ನಡ ರಾಜ್ಯೋತ್ಸವ ಅಥವಾ ಕನ್ನಡ ನಾಡಿನ ಉತ್ಸವ ಅಂದ್ರೆ ಬರೀ ಕನ್ನಡ ಭಾಷೆ ಮಾತಾಡೋದು, ಕನ್ನಡ ಸಿನಿಮಾ ನೋಡೋದು, ಕನ್ನಡ ಕಿರುತೆರೆ ಧಾರಾವಾಹಿ ನೋಡಿ ಮನೆ ಹಾಳಾಗೋದು ಅಂತ. ಆ ಥರದ್ದಲ್ಲ, ಅಷ್ಟೇ ಅಲ್ಲ. ನಾನು ಬಹಳ ಮೆಚ್ಕೊಳ್ಳೋ ಅಂಥದ್ದೇನು ಅಂದ್ರೆ ಭಾಷೆ ಜೊತೆಗೆ ನಮ್ಮ ನಾಡು, ನಡೆ, ನುಡಿ, ಸಂಸ್ಕೃತಿ, ಈ ನೆಲೆ, ಈ ಜಲ, ಇದ್ರ ಬಗ್ಗೆ ನಿಮಗೆ ಹೆಚ್ಚು ಆಸಕ್ತರಾಗಿರ್ಬೇಕು. ಅದ್ರ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕು, ಅದನ್ನು ಉಪಯೋಗಿಸೋದು ಗೊತ್ತಿರಬೇಕು. ಇವೆಲ್ಲವೂ ಒಳಗೊಂಡಂತೆ ನೀವು ಆಚರಿಸುವಂತಹ ಪ್ರತಿನಿತ್ಯದ ಹಬ್ಬವೇ ಕನ್ನಡ ನಾಡಿನ ಉತ್ಸವ ಅಂತ ನಾವು ಹೇಳ್ಬೋದು. ಅದು ಬಿಟ್ಟು ಇವತ್ತಿನ ದಿವಸ ನಾವು ಬೆಂಗಳೂರು ನೋಡ್ಕೊಂಡು ಅಥವಾ ಮೈಸೂರು ನೋಡ್ಕೊಂಡು ಬೇರೆ ರಾಜ್ಯದವ್ರು ಬಂದಿದ್ದಾರೆ, ಬೇರೆಯವರು ಭಾಷೆಗಳಲ್ಲಿ ಮಾತಾಡ್ತಾರೆ, ನಮ್ಮ ಭಾಷೆಯಲ್ಲಿ ಮಾತಾಡಲ್ಲ ಅಂದ್ರೆ ಅದಕ್ಕೆ ಮೂಲತಃ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇಲ್ಲಿ ಯಾರಿಗಾರು ಚುಚ್ಚಬಹುದು ನಾ ಹೇಳೋ ಮಾತು. ನಿಮ್ಮ ಮನೆಯೊಳಗೆ ನೀವೇ ಮೊದಲು ಸರಿಪಡಿಸ್ಕೋಬೇಕು, ತಿದ್ದುಪಡಿ ಮಾಡ್ಕೊಳ್ಳೋ ಅಂಥದ್ದು ಬೇಕಾದಷ್ಟಿದೆ. ಅದು ದಯವಿಟ್ಟು ಕ್ಷಮಿಸಿ, ನಿರೂಪಕಿಯವರು ಶಂಕರ್ ಅಶ್ವಥ್ ಸಾರ್ ಅಂತಂದು. ಈ ಸಾರ್ ಯಾಕಬೇಕು? ಸಾರ್ ಯಾಕಬೇಕು? ನಿಮಗೆ ಕನ್ನಡ ಪ್ರೇಮ ಇದ್ದರೆ ಅಲ್ಲಿ ಸಾರು ಯಾಕೆ ಬರುತ್ತೆ? ನಿಮ್ಗೆ ಕನ್ನಡ ಪ್ರೇಮ ಇದ್ದರೆ ಸಾಂಬಾರು ಯಾಕೆ ಬರುತ್ತೆ? ತರಕಾರಿ ಸಾರು ಹೇಳಲ್ವಾ? ಬರೀ ಸಾರು, ಉಪ್ಸಾರು ಹೇಳಲ್ವಾ?
ನೀವು ಕನ್ನಡ ಪದಗಳನ್ನ ನೀವೇ ಉಪಯೋಗಿಸಲ್ಲ, ನೀವೇ ತುಕ್ಕಿಡಿಸ್ಬಿಟ್ಟಿದ್ದೀರಾ. ನಿಮ್ಮ ಸಂಸ್ಕಾರ ನಿಮ್ಮ ಸಂಸ್ಕೃತಿ ನಿಮಗೇ ಬೇಕಾಗಿಲ್ಲ. ಸುಮ್ಮನೆ ಅವ್ರು ಹಾಗಂದ್ರು ಇವ್ರು ಹೀಗಂದ್ರು ಈ ಥರನೇ ಅಂತೀರಾ. ಪ್ರೀತಿ ಅನ್ನೋದು ಸ್ವಯಂ ಪ್ರೇರಿತವಾಗಿ ಹುಟ್ಟಬೇಕು, ಅದನ್ನೇನು ಅಂಗಡಿಲಿ ಕೊಂಡ್ಕೊಳ್ಳೋ ಅಂಥದ್ದಲ್ಲ. ಹಾಗೆ ಈ ಸಂಸ್ಕಾರ, ಒಂದು ಒಳ್ಳೆ ನಡತೆ, ತಂದೆ ತಾಯಿ ಹಾಕೊಟ್ಟಿದ್ದ ಮಾರ್ಗದರ್ಶನದಲ್ಲಿ ಎಷ್ಟು ಜನ ನಡೀತಾರೆ. ನಾವು ಇದುವರೆಗೂ ಕಂಡಂತಹ ಅಪ್ರತಿಮ ಅದು ಹಿಮಾಲಯ ಪರ್ವತ ಅಂತಾನೆ ಹೇಳಿದ್ರೆ ತಪ್ಪಾಗಲಾರದು, ಅದು ಡಾಕ್ಟರ್ ರಾಜ್ಕುಮಾರ್ ಅವರು. ಆ ರಾಜ್ಕುಮಾರ್ನುವೇ ಮರೆಮಾಚುವಂತಹ ಪುನೀತ್ ರಾಜ್ಕುಮಾರ್ ಅಂತಂದ್ರೆ ಅದಕ್ಕೆ ಬುನಾದಿ ಏನು, ಅಡಿಪಾಯ ಏನು? ರಾಜ್ಕುಮಾರ್ ಅವರು ಹಾಕೊಟ್ಟಂತಹ ಸಂಸ್ಕಾರ ಸಂಸ್ಕೃತಿ ಯಾವತ್ತು ಅಡಿಗಲ್ಲು ಅಡಿಪಾಯ ಕಾಣಲ್ವಂತೆ, ಹತ್ತಿದ ಮೆಟ್ಲು ಮರ್ತು ಬಿಡ್ತಾರಂತೆ. ಹಾಗೆ ತಂದೆ ತಾಯಿ ಕಲಿಸಿದಂತಹ ಒಂದು ಪಾಠ ಅಂತನಾರ ತಿಳ್ಕೊಳ್ಳಿ, ಇಲ್ಲ ಸಂಸ್ಕೃತಿ ಸಂಸ್ಕಾರ ಅಂತನಾರ ತಿಳ್ಕೊಳ್ಳಿ. ಅವರು ನಮ್ಮ ಅಣ್ಣವ್ರ ಬಾಯಲ್ಲಿ ಬರ್ತಿದ್ದಂತಹ ಶುದ್ಧವಾದ ಕನ್ನಡ. ಹಾಗಾಗಿ ಆ ವಿಷಯನ ಇರಲಿ. ಈ ಒಂದು ದಿವಸನ ಇವರು ಈ ತರ ಆಚರಿಸ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಬಹಳ ಮೆಚ್ಚೋ ಅಂತದ್ದು. ನಾ ಹೇಳ್ತಿರೋದು ಯಾರನ್ನೋ ಮೆಚ್ಚೋದಕ್ಕೆ ಅಂತಲ್ಲ, ನಾವು ಮೆಚ್ಚೋ ಅಂಥದ್ದು. ಯಾವತ್ತೋ ಒಂದ್ ದಿವಸ ತಿಂಗಳಲ್ಲಿ ಒಂದು ಅಬ್ಬರ ಮಾಡಿಕೊಂಡು ಒಂದು ಮೈಕ್ ಹಾಕೊಂಡು ಗಲಾಟೆ ಮಾಡಿಕೊಂಡು ಅಥವಾ ಕನ್ನಡ ಹಾಡು ಹೇಳ್ಕೊಂಡು ಅದನ್ನೇನೋ ಮಾಡೋದು ಅಷ್ಟೇ ಅಲ್ಲ. ಈ ನವೆಂಬರ್ 1 ಅಥವಾ ನವೆಂಬರ್ಗೆ ಸೀಮಿತವಾಗಿಲ್ಲದೆ ಇಡೀ ವರ್ಷದಲ್ಲಿ ಪ್ರತಿನಿತ್ಯವೂ ನಾವು ಕನ್ನಡ ನಾಡಿನ ಜನ, ನಾವು ಕನ್ನಡ ನಾಡಿನ ಉತ್ಸವನ ಮಾಡ್ತೀವಿ, ನಮ್ಮ ಸಂಸ್ಕಾರ ಹೇಳ್ತೀವಿ, ನಮ್ಮ ಸಂಸ್ಕೃತಿ ಹೀಗಿದೆ ಅಂತ ನಾವು ಹೇಳ್ತೀವಿ, ನೆನಪಿಸ್ತೀವಿ, ಅದನ್ನ ನಾವು ಅನುಮೋದಿಸ್ತೀವಿ, ಅದನ್ನ ಉಪಯೋಗಿಸ್ತೀವಿ ಅಂತ ಹೇಳೋದು, ಬಳಸ್ತೀವಿ ಅಂತ ಅನ್ನೋದು ಇದು ಬಹಳ ದೊಡ್ಡ ವಿಷಯ. ಇವತ್ತಿನ ದಿವಸ ಇದು ನಮ್ಮವ್ವ ಅಂತ ಹೆಸರಿಟ್ಟಿರೋದು ಬಹಳ ಸೂಕ್ತವಾಗಿದೆ. ಯಾಕೆ ಅಂತಂದ್ರೆ ನಾನು ಬಂದಿರೋದು ಒಂದು ಸಂಸಾರದ ಮಧ್ಯೆ, ನಮ್ಮನೆ ನಮ್ಮ ಕುಟುಂಬದ ಮಧ್ಯೆ ಇದ್ದು ಎಷ್ಟೇ ಜನ ಇರಲಿ, ಎಣಿಕೆ ಬೇಡ, ಅದರಲ್ಲಿ ಎಷ್ಟೇ ಜನ ಇದ್ರೂ ನಾವು ಪರಸ್ಪರ ವಿಚಾರ ವಿನಿಮಯ ಮಾಡ್ಕೊಳ್ಳೋವಂಥದ್ದು, ನನಗೆ ಗೊತ್ತಿದ್ದೇನಾದ್ರೂ ಹೇಳುವಂಥದ್ದು, ನನಗೆ ಗೊತ್ತಿಲ್ಲದೆ ಇರೋದು ಅಂಥದ್ದನ್ನ ತಿಳ್ಕೊಳ್ಳೋ ಅಂಥದ್ದು. ಆಮೇಲೆ ನಮ್ಮ ಮಕ್ಕಳಿಗೆ ಮುಂದಕ್ಕೆ ನಮ್ಮ ಸಂಸ್ಕಾರ ಸಂಸ್ಕೃತಿ ಹೇಗೆ ಮಾಡಿದ್ರೆ ಏನಾಗ್ಬೋದು ಅನ್ನೋದು 4 ಜನದಿಂದ ಶುರು ಆದ್ರೂ ಪರವಾಗಿಲ್ಲ, 400 ಆಗುತ್ತೆ, 4,000 ಆಗುತ್ತೆ, 4 ಲಕ್ಷನೂ ಆಗುತ್ತೆ. ಹೀಗಾಗಿ ಇಂತಹ ಈ ರೀತಿ ಕಾರ್ಯಕ್ರಮಗಳಿಗೆ ನಾವು ನಿಜವಾಗ್ಲೂ ಉತ್ತೇಜನ ಕೊಡಬೇಕು, ಇಂಥವ್ರಿಗೆ ಪ್ರೋತ್ಸಾಹ ಕೊಡಬೇಕು, ಇಂಥವ್ರಿಗೆ ಶ್ರೇಯಸ್ಕರನ ನಾವು ಬಯಸ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಉದ್ಘಾಟನಾ